ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ನಾವು ಮುಂದುವರಿಯುವಾಗ ಯಥಾರ್ಥ ಪ್ರಾರ್ಥನೆಯ ಲಕ್ಷಣ, ಉಪವಾಸದ ಅರ್ಥ, ಲೌಕಿಕ ಸಂಗತಿಗಳು, ಅವುಗಳೊಂದಿಗೆ ವಿಶ್ವಾಸಿಯ ಸಂಬಂಧ, ಇವುಗಳ ಬಗ್ಗೆ ದೇವರ ವಾಕ್ಯದ ಮೂಲಕ ಗಂಭೀರವಾದ ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಪ್ರಾರಂಭದಿಂದ ಕೊನೆಯವರೆಗೂ ಕಾರ್ಯಕ್ರಮ ವೀಕ್ಷಿಸಿ ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು. ಓಶೈನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ಪಾಲುಗಾರರಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ವಿವಿಧ ರೀತಿಯಲ್ಲಿ ನೀವು ಮಾಡಿದ ಸಹಾಯಕ್ಕಾಗಿ ಕೃತಜ್ಞತೆಗಳು. ಪ್ರಿಯರೇ, ತಾವೆಲ್ಲರೂ ದಿನಾಲೂ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಮಿಸ್ ಕಾಲ್ ನೀಡಿ ಹಾಗೂ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದ 5ನೇ ವಚನದಿಂದ ಇಂದಿನ ನಮ್ಮ ಅಧ್ಯಯನವನ್ನು ನಾವು ಮುಂದುವರಿಸೋಣ. ಯಥಾರ್ಥ ಪ್ರಾರ್ಥನೆಯ ಲಕ್ಷಣ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದೇ. ಪ್ರಿಯ ವೀಕ್ಷಕರೇ, ನೀವು ಕಪಟಿಗಳ ಹಾಗೆ ಮಾಡಬೇಡಿರಿ ಎಂಬುದಾಗಿ ನೋಡುವಾಗ ಇಲ್ಲಿ ಕರ್ತನು ಕಠಿಣವಾದ ಮಾತನ್ನೇ ಉಪಯೋಗಿಸಿದ್ದಾನೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತು ಅಂದರೆ ಅವರು ಜನರು ನೋಡಬೇಕೆಂಬ ರೀತಿಯಲ್ಲಿ ಪ್ರಾರ್ಥಿಸುತ್ತಾರೆ. ಒಬ್ಬನು ತನ್ನ ಪ್ರಾರ್ಥನೆಯ ಶಾಲನ್ನು ಹಾಕಿಕೊಂಡು ತಾನು ಪ್ರಾರ್ಥನೆಗಾಗಿ ಹೋಗುವನೆಂದು ತೋರಿಸುತ್ತಾನೆ. ಈ ರೀತಿ ಪ್ರಾರ್ಥಿಸುವವರಿಗೆ ಅವರ ಫಲ ಸಿಕ್ಕಿದ್ದಾಯಿತೆಂದು ಯೇಸು ಹೇಳುತ್ತಾನೆ. ಅವನಿಗೆ ಬೇಕಾದದ್ದು ಸಿಗುತ್ತದೆ, ಅಂದರೆ ಜನರು ಅವನನ್ನು ನೋಡುತ್ತಾರೆ. ಆದರೆ ಅಂಥವರ ಪ್ರಾರ್ಥನೆ ಮಾಡಿನಿಂದ ಮೇಲಕ್ಕೆ ಹೋಗಲಾರದು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನವನ್ನು. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಎಂಬುದೇ. ಪ್ರಿಯರೇ, ನಾವು ಇಲ್ಲಿ ನೋಡುತ್ತಿರುವ ವಿಚಾರವು ಕ್ರಾಂತಿಕರವಾದದ್ದು. ಯೇಸು ಇಲ್ಲಿ ತಂದೆ ಎಂಬ ಪದವನ್ನು ಉಪಯೋಗಿಸುತ್ತಿದ್ದಾನೆ. ಆತನು ರಾಜ್ಯದ ಪ್ರಜೆಗಳ ಕುರಿತು ಮಾತನಾಡುತ್ತಿದ್ದಾನೆ. ಆದರೆ ನೀನು ದೇವರ ಮಗುವಾಗುವುದು ಹೇಗೆ? ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ರಲ್ಲಿ ಇದಕ್ಕೆ ಉತ್ತರವಿದೆ. ನಮ್ಮ ಕರ್ತನು ನಿಕೋದೇಮನಿಗೆ ನೀನು ತಿರುಗಿ ಹುಟ್ಟಬೇಕೆಂದು ಹೇಳಿದನು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ. ಅಲ್ಲಿಯವರೆಗೆ ನೀನು ದೇವರನ್ನು ತಂದೆ ಎಂದು ಕರೆಯಲಾರಿ. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಮಾನವ ದೇವರ ಸಂಬಂಧದಲ್ಲಿ ತಂದೆ ಎಂಬ ಪದ ಬಳಕೆಯಾಗಿರುವುದಿಲ್ಲ. ದೇವರು ಇಸ್ರಾಯೇಲ್ಯರನ್ನು ಇಡೀ ಜನಾಂಗವಾಗಿ ಇಸ್ರಾಯೇಲು ನನ್ನ ಮಗನು ಎಂದು ಹೇಳಿದ್ದಾನೆ. ವಿಮೋಚನೆ ಕಾಂಡ ಪುಸ್ತಕ 4ನೇ ಅಧ್ಯಾಯ 22ನೇ ವಚನ ನೋಡಿರಿ. ಆದರೆ ಯಾವ ವ್ಯಕ್ತಿಯನ್ನು ಹಾಗೆ ಕರೆದಿಲ್ಲ. ಆದರೆ ಇಲ್ಲಿ ಯೇಸು ಒಂದು ಹೊಸ ಸಂಬಂಧದ ಕುರಿತು ಹೇಳುತ್ತಿದ್ದಾನೆ. ಪ್ರಾರ್ಥನೆಯ ವಿಚಾರದಲ್ಲಿ ಅದು ಯಥಾರ್ಥವಾದದ್ದು, ಅಂತರಂಗದ್ದೂ ಆಗಿರಬೇಕೆಂದು ಯೇಸು ಹೇಳುತ್ತಾನೆ. ಕ್ರಿಸ್ತನ ನ್ಯಾಯಾಸನದ ಮುಂದೆ ಬರುವಾಗ ಅನೇಕ ಮಂದಿ ನಿಜವಾದ ಪ್ರಾರ್ಥನಾ ವೀರರನ್ನು ನಾವು ಕಾಣಲಿದ್ದೇವೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನವನ್ನು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ ಎಂಬುದೇ. ಪ್ರಿಯರೇ, ಒಬ್ಬನು ಇತ್ತೀಚೆಗೆ ಪ್ರಾರ್ಥನೆ ಮಾಡುವುದನ್ನು ಕೇಳಿದೆ. ಒಂದೇ ವಿಚಾರವನ್ನು ಅನೇಕ ಬಾರಿ ಅವನು ಪುನರುಚ್ಚರಿಸಿದನು. ಆದರೆ
ನಾವು ಒಮ್ಮೆ ಪ್ರಾರ್ಥಿಸುವಾಗಲೇ ನಮ್ಮ ತಂದೆಯಾದ ದೇವರು ಕೇಳುತ್ತಾನೆಂದು ಯೇಸು ಹೇಳಿದ್ದಾನೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನವನ್ನು, ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ ಎಂಬುದೇ. ಪ್ರಿಯ ವೀಕ್ಷಕರೇ, ಪ್ರಾರ್ಥನೆಯಲ್ಲಿ ಯಥಾರ್ಥತೆಯೂ ಸರಳತೆಯೂ ಇರಬೇಕಾಗಿದೆ. ಯಥಾರ್ಥತೆ ಎಂದರೆ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೋ, ನಿನ್ನ ಪ್ರಾರ್ಥನೆಯು ನಿನಗೂ ದೇವರಿಗೂ ನಡುವಿನದ್ದಾಗಿದೆ. ಸರಳತೆ ಅಂದರೆ ವ್ಯರ್ಥ ಪುನರುಚ್ಚಾರಣೆ ಮಾಡಬೇಡ. ನಿನ್ನ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ದೇವರಿಗೆ ಹೇಳು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಆದದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದೇ. ಪ್ರಿಯರೇ, ಈ ಪ್ರಾರ್ಥನೆಯು ನಮ್ಮ ಕರ್ತನ ಪ್ರಾರ್ಥನೆಯಾಗಿಲ್ಲ. ಆತನು ಈ ರೀತಿ ಪ್ರಾರ್ಥಿಸಲಿಲ್ಲ. ಆತನು ನಿನ್ನೊಂದಿಗೆ ಸೇರಿಕೊಂಡು ನಮ್ಮ ತಂದೆಯೇ ಎಂದು ಹೇಳಲಾರನು. ಆತನಿಗೂ ದೇವರಿಗೂ ಇರುವ ತಂದೆ ಮಗನ ಸಂಬಂಧವು ದೈವತ್ವದ ಮಟ್ಟದ್ದಾಗಿದೆ. ಅದು ಮೊದಲಿಂದ ಇದ್ದದ್ದು, ಮತ್ತೆ ಉಂಟಾದದ್ದಲ್ಲ. ಕ್ರಿಸ್ತನಲ್ಲಿ ವಿಶ್ವಾಸ ಇಡುವ ಮೂಲಕ ಮಾತ್ರವೇ ನಾನು ದೇವರ ಮಗನಾಗಿರುತ್ತೇನೆ. ಆದ್ದರಿಂದ ಕ್ರಿಸ್ತನು ನಮ್ಮ ಜೊತೆ ಸೇರಿಕೊಂಡು ನಮ್ಮ ತಂದೆಯೇ ಎಂದು ಹೇಳುವುದು ಸಾಧ್ಯವಿಲ್ಲ. ಪರಲೋಕದಲ್ಲಿರುವ ಎಂಬ ವಿಚಾರವನ್ನು ನೋಡುವಾಗ ದೇವರು ಈ ವಿಶ್ವಕ್ಕೆ ಸೀಮಿತವಾಗಿ ಬಂಧಿತನಾಗಿಲ್ಲ. ಆತನು ಅದಕ್ಕಿಂತಲೂ ಆಚೆ, ಅದಕ್ಕಿಂತಲೂ ಉನ್ನತನಾಗಿದ್ದಾನೆ. ಆತನು ಗಾಳಿಯ ಪ್ರದೇಶಗಳಲ್ಲಿ ಆಕಾಶದಲ್ಲಿರುವವನು, ಆದರೆ ಆತನು ತನ್ನ ವಿಶ್ವಕ್ಕೂ ಮೀರಿದವನಾಗಿದ್ದಾನೆ. ಪ್ರಿಯರೇ, ಆತನು ಸೃಷ್ಟಿಗಿಂತ ಉನ್ನತನಾದವನು. ಆತನು ವಿಶ್ವದ ಸಿಂಹಾಸನದಲ್ಲಿ ಕುಳಿತವನಾಗಿದ್ದಾನೆ ಮತ್ತು ಎಲ್ಲವೂ ಆತನ ಅಧೀನದಲ್ಲಿರುತ್ತವೆ. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಇದರ ಸರಿಯಾದ ಅರ್ಥ ನಿನ್ನ ನಾಮವು ಪರಿಶುದ್ಧ ಮಾಡಲ್ಪಡಲಿ ಎಂದು. ಪ್ರಿಯರೇ, ದೇವರ ನಾಮವು ದೇವರಿಗೆ, ಆತನ ಸಮಸ್ತ ಗುಣಲಕ್ಷಣಗಳಿಗೆ ಸದೃಶವಾದದ್ದಾಗಿದೆ. ನೀನು ದೇವರ ನಾಮವನ್ನು ಹೇಗೆ ಪರಿಶುದ್ಧಪಡಿಸಬಹುದು? ನಮ್ಮ ಜೀವಿತದ ಮೂಲಕವಾಗಿ ಎಂದು ನನ್ನ ಭಾವನೆ. ಪ್ರಿಯರೇ, ಅಬ್ರಹಾಮನು ಕಾನಾನಿಗೆ ಹೋದಾಗ ಅಲ್ಲಿ ದಾಟಿ ಹೋಗುತ್ತಾ ಕಾನಾನ್ಯರಲ್ಲೊಬ್ಬನು ತಮ್ಮ ಬಳಿಗೆ ಒಬ್ಬ ಹೊಸ ನೆರೆಯವನು ಬಂದಿದ್ದಾನೆಂದು ತಿಳಿದುಕೊಂಡನು. ಯಾಕಂದರೆ ಅಬ್ರಹಾಮನು ಕಟ್ಟಿದ ಯಜ್ಞವೇದಿಯನ್ನು ಅವನು ನೋಡಿದನು. ಅಬ್ರಹಾಮನು ಹೋದಲ್ಲೆಲ್ಲ ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನು ಮತ್ತು ಅಬ್ರಹಾಮನು ಕಾನಾನ್ಯರೊಂದಿಗೆ ವ್ಯವಹಾರ ಮಾಡಲಾರಂಭಿಸಿದಾಗ ಅವನು ಪ್ರಾಮಾಣಿಕನೆಂಬುದನ್ನು ಅವರು ಕಂಡುಕೊಂಡರು. ಅವನು ಹೇಳಿದ್ದೆಲ್ಲ ವಿಶ್ವಾಸ ಯೋಗ್ಯವಾದದ್ದಾಗಿತ್ತು. ಕೊನೆಗೆ ಅಬ್ರಹಾಮನು ಆರಾಧಿಸುತ್ತಿದ್ದ ದೇವರು ಪರಿಶುದ್ಧನು ಎಂಬ ತೀರ್ಮಾನಕ್ಕೆ ಬಂದರು. ಪ್ರಿಯರೇ, ಅಬಿಮೆಲೇಕನು ಅಬ್ರಹಾಮನಿಗೆ ಹೇಳಿದನು, ನೀನು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನೆ ಎಂದು. ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 22ನೇ ವಚನ. ಹಿತ್ತಿಯರು ಹೇಳಿದರು, ನೀನು ನಮಗೆ ಮಹಾಪ್ರಭುವಾಗಿದ್ದೀಯಷ್ಟೇ ಎಂಬುದಾಗಿ. ಆದಿಕಾಂಡ ಪುಸ್ತಕ 23ನೇ ಅಧ್ಯಾಯ 6ನೇ ವಚನವನ್ನು ನೋಡಿರಿ. ಪ್ರಿಯರೇ, ಅಬ್ರಹಾಮನ ಇಡೀ ಜೀವಿತದಲ್ಲಿ ಅವನು ದೇವರಿಗೆ ಕೊಡುತ್ತಿದ್ದ ಗೌರವವೇ ಕಂಡುಬರುತ್ತಿತ್ತು. ಖಂಡಿತವಾಗಿಯೂ ಅಬ್ರಹಾಮನ ನಿಮಿತ್ತದಿಂದ ದೇವರ ಹೆಸರು ಕಾನಾನ್ ದೇಶದಲ್ಲೆಲ್ಲ ಪರಿಶುದ್ಧವಾಗಿ ಮಾಡಲ್ಪಟ್ಟಿತು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನವನ್ನು, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದೇ. ಪ್ರಿಯರೇ, ನಿನ್ನ ರಾಜ್ಯ ಎಂದರೆ ಮತ್ತಾಯನು ಈ ತನಕ ತಿಳಿಸುತ್ತಾ ಬಂದ ರಾಜ್ಯ. ಕ್ರಿಸ್ತನು ಈ ಭೂಮಿಯ ಮೇಲೆ ಸ್ಥಾಪಿಸಲಿಕ್ಕಿರುವ ರಾಜ್ಯ. ನಾವೆಲ್ಲರೂ ಬೇಡಬೇಕಾದ ಭಿನ್ನಹ ಇದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು ಎಂಬುದೇ. ಪ್ರಿಯರೇ, ಈ ಪ್ರಾರ್ಥನೆಯು ನಮ್ಮ ಸ್ವಂತ ಪ್ರಾರ್ಥನೆಗಳಿಗೆ ಒಂದು ಮಾದರಿಯಾಗಿರುತ್ತದೆ. ಈ ಪ್ರಾರ್ಥನೆಯನ್ನು ಸ್ವಲ್ಪ ಗಮನಿಸೋಣ. ಇದು ಬಹಳ ಸರಳವಾದದ್ದು ಮತ್ತು ಅದು ನಮ್ಮ ಹೃದಯದ ಆಳದಿಂದ ಉತ್ಸಾಹದೊಡನೆ ಬರತಕ್ಕದ್ದು. ಇದು ನಾವು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಂಡಿದ್ದೇವೆಂಬುದನ್ನು ತಿಳಿಸುತ್ತದೆ. ನಮ್ಮ ಶಾರೀರಿಕ ಅಗತ್ಯತೆಗಳು, ಭೌತಿಕ ಅವಶ್ಯಕತೆಗಳು ಎಲ್ಲವೂ ಆತನಿಂದ ದಿನದಿನವೂ ಒದಗಿಸಲ್ಪಡುತ್ತವೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದೇ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಈ ರೀತಿ ಪ್ರಾರ್ಥಿಸಲು ಸಾಧ್ಯವಿಲ್ಲ. ಯಾಕಂದರೆ ಆತನಲ್ಲಿ ಯಾವ ಪಾಪವೂ ಇರಲಿಲ್ಲ. ಆದ್ದರಿಂದ ಇದು ಶಿಷ್ಯರ ಪ್ರಾರ್ಥನೆಯಾಗಿದೆ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇದು ನ್ಯಾಯಸಮ್ಮತವಾದದ್ದು, ಕೃಪೆಯ ಕಾರ್ಯವಲ್ಲ. ಸತ್ಯವೇದದ ಇನ್ನೊಂದು ವಚನಕ್ಕಾಗಿ ನಾನು ದೇವರಿಗೆ ಉಪಕಾರ ಸಲ್ಲಿಸ್ತೇನೆ. ಅದು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನ. ಅಲ್ಲಿ ಹೀಗೆ ನೋಡುತ್ತೇವೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ನಮ್ಮನ್ನು ಕ್ಷಮಿಸುವುದು ಕ್ರಿಸ್ತನು ನಮಗಾಗಿ ಮಾಡಿದ ಕಾರ್ಯಗಳ ನಿಮಿತ್ತದಿಂದಲೇ ಹೊರತು ನಾವು ಇತರರನ್ನು ಕ್ಷಮಿಸಿದ್ದಕ್ಕಾಗಿ ಅಲ್ಲ. ದೇವರು ನಮ್ಮನ್ನು ಕ್ಷಮಿಸುವಾಗ ದೇವರ ಬಿಡುಗಡೆಯು ನಮಗೆ ಸಂಪೂರ್ಣ ಮನವರಿಕೆಯಾಗುತ್ತದೆ. ನಾಮಧೇಯ ಕ್ರೈಸ್ತರಿರುವ ಕೆಲವು ಸಭೆಗಳಲ್ಲಿ ನಮ್ಮ ಸಾಲಗಳನ್ನು ಬಿಡು ಎಂಬ ಮೂಲ ಅರ್ಥದ ವಾಕ್ಯದ ಬದಲಿಗೆ ನಮ್ಮ ಅಪರಾಧಗಳನ್ನು ಕ್ಷಮಿಸು ಎಂಬುದಾಗಿ ಉಪಯೋಗಿಸುತ್ತಾರೆ. ಇಬ್ಬರು ಚಿಕ್ಕ ಹುಡುಗಿಯರು ತಮ್ಮ ಸಭೆಯಲ್ಲಿ ಬಾಯಿಪಾಠವಾಗಿ ಹೇಳಲಾಗುತ್ತಿದ್ದ ಈ ಕರ್ತನ ಪ್ರಾರ್ಥನೆಯ ಕುರಿತಾಗಿ ಮಾತನಾಡುತ್ತಿದ್ದರು. ಒಬ್ಬಾಕೆ ಹೇಳಿದಳು, ನಮ್ಮ ದೇವಾಲಯದಲ್ಲಿ ಅಪರಾಧಗಳಿವೆ. ಆಗ ಇನ್ನೊಬ್ಬಾಕೆ, ನಮ್ಮ ಸಭೆಯಲ್ಲಿ ಸಾಲಗಳು ಇವೆ ಎಂದು. ಪ್ರಿಯರೇ, ಈಗಿನ ದಿನಗಳ ಸಭೆಗಳನ್ನು ಗಮನಿಸುವುದಾದರೆ ಅವರಿಬ್ಬರ ಮಾತು ಸತ್ಯವಾಗಿದೆ. ಸಭೆಗಳಲ್ಲಿ ಸಾಲಗಳು ಅಪರಾಧಗಳು ಇವೆ. ಹಾಗಾದರೆ ಯಾವ ಮಾತು ಸರಿ? ಇದರಲ್ಲಿ ಗಲಿಬಿಲಿಗೆ ಕಾರಣವೇ ಇಲ್ಲ. ಯಾಕಂದರೆ ಎರಡೂ ಶಬ್ದಗಳು ಪಾಪವೆಂಬ ಒಂದೇ ಸಂಗತಿಯ ಅರ್ಥವಾಗಿದೆ. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನವನ್ನು, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದೇ. ಪ್ರಿಯರೇ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಅಂದರೆ ನಡೆಸದೆ, ಈ ಶಬ್ದವು ನಮಗೆ ತಪ್ಪಾದ ಅರ್ಥ ಕೊಡುವಂತಿದೆ. ಯಾಕಂದರೆ ದೇವರು ಯಾರನ್ನು ಎಂದೂ ಶೋಧಿಸುವುದಿಲ್ಲವೆಂದು ಯಾಕೋಬನು ಹೇಳುತ್ತಾನೆ. ಇದು ಸತ್ಯ. ದೇವರು ಯಾರನ್ನೂ ಶೋಧಿಸುವಾತನಲ್ಲ. ನಮ್ಮನ್ನು ಶೋಧನೆಯಲ್ಲಿಯೇ ಬಿಡಬೇಡ ಎಂಬುದು ಸರಿಯಾದ ಭಾಷಾಂತರವಾಗಿದೆ. ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ನೋಡುವಾಗ ನಿಜವಾದ ಬಿಡುಗಡೆಯು ಕೆಡುಕನಿಂದ ನಮ್ಮನ್ನು ತಪ್ಪಿಸು ಅಂದರೆ ಸೈತಾನನಿಂದ ತಪ್ಪಿಸು ಎಂಬುದಾಗಿದೆ. ಸೈತಾನನು ನಿಜವಾದ ವ್ಯಕ್ತಿಯಾಗಿದ್ದಾನೆ. ಅವನಿಂದ ತಪ್ಪಿಸಿಕೊಳ್ಳಲು ಈ ಜಗತ್ತು ತುಂಬ ಪ್ರಯತ್ನಪಟ್ಟಿದೆ. ಮಾರ್ಟಿನ್ ಲೂಥರನು ಸೈತಾನನ ಕಡೆಗೆ ಶಾಯಿ ಬಾಟಲನ್ನು ಎಸೆದಾಗ ಕೆಲವರು ನಗಾಡಿದರು. ಆದರೆ ಈಗಿನ ದಿನಗಳಲ್ಲಿ ಪರಿಸ್ಥಿತಿಯ ನಿಜತ್ವವನ್ನು ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ. ದೇವರಿಗಾಗಿ ನಿಲ್ಲುವ ಯಾವನಾದರೂ ಸೈತಾನನ ನಿಜತ್ವವನ್ನು ತಿಳಿದುಕೊಳ್ಳುತ್ತಾನೆ. ಪ್ರಿಯರೇ, ನಾವು ಸೇವೆ ಮಾಡುವಾಗ ದೇವರ ಇರುವಿಕೆಯನ್ನು ಗ್ರಹಿಸುತ್ತೇವೆ, ಹಾಗೆಯೇ ಸೈತಾನನ ಇರುವಿಕೆಯನ್ನು ಕೂಡ. ಆದರೆ ಈ ಪ್ರಾರ್ಥನೆ ನಮಗಿದೆ, ನಮ್ಮನ್ನು ಕೆಡುಕನಿಂದ ತಪ್ಪಿಸು. ಪ್ರಿಯರೇ, ಹೊಸ ವಿಶ್ವಾಸಿಗಳು ಪ್ರಾರ್ಥನೆ ಮಾಡಲು ಕಲಿಯುವಾಗ ಇದು ಅವರಿಗೆ ಒಂದು ಅತ್ಯುತ್ತಮ ಸಹಾಯಕ ಸಂಗತಿಯಾಗಿದೆ. ಪ್ರಿಯ ವೀಕ್ಷಕರೇ, ನಮ್ಮ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡಲು ಕಲಿಸುವಾಗ, ಈಗ ನಾನು ನಿದ್ರಿಸಲು ಹೋಗುತ್ತಿದ್ದೇನೆ ಎಂದು ಹೇಳುತ್ತೇವೆ. ಒಂದು ದಿನ ಆ ಮಕ್ಕಳು ಹೇಳುತ್ತಾರೆ, ದೇವರೇ, ನಮ್ಮ ಅಮ್ಮನನ್ನು ಅಪ್ಪನನ್ನು ಆಶೀರ್ವದಿಸು ಎಂಬುದಾಗಿ. ನಮಗೆ ಇದನ್ನು ಕೇಳುವಾಗ ತುಂಬ ಸಂತೋಷವಾಗುತ್ತದೆ. ಯಾಕಂದರೆ ಅವರು ತಾವೇ ಸ್ವತಃ ಪ್ರಾರ್ಥಿಸಲು ತೊಡಗುತ್ತಿದ್ದಾರೆ. ನಮ್ಮ ಕರ್ತನು ಈ ಕರ್ತನ ಪ್ರಾರ್ಥನೆಯನ್ನು ಒಂದು ಮಾದರಿಯನ್ನಾಗಿ ಕೊಟ್ಟಿದ್ದಾನೆ. ಇದು ಒಂದು ಅದ್ಭುತವಾದ ಮಹಿಮೆಯುಳ್ಳ ಪ್ರಾರ್ಥನೆಯಾಗಿದ್ದು, ನಾವು ನಮ್ಮ ಪ್ರಾರ್ಥನೆಗಳಲ್ಲಿ ಯಾವ ಸಂಗತಿಗಳನ್ನು ಸೇರಿಸಬೇಕೆಂದು ತಿಳಿಸುತ್ತದೆ. ಪ್ರಿಯರೇ, ನಾವು ಆತ್ಮನೊಂದಿಗೆ ಮಾತನಾಡುವಾಗ ನಮ್ಮ ಸ್ವಂತ ಮಾತುಗಳಲ್ಲಿ ಪ್ರಾರ್ಥಿಸಬೇಕೆಂದು ಆತನು ಆಶಿಸುತ್ತಾನೆ. ಕರ್ತನಾದ ಯೇಸು ಹಿಂದಿನ ವಚನಗಳಲ್ಲಿ ಹೇಳಿದಂತೆ ಅದು ಪ್ರದರ್ಶನಕ್ಕಾಗಿ ಮಾಡುವಂಥದ್ದಲ್ಲ. ಅದು ದೇವರ ಹಾಗೂ ನಿನ್ನ ನಡುವಣ ಒಂದು ಸಂಬಂಧವಾಗಿದ್ದು, ನೀನು ನಿನ್ನ ಏಕಾಂತ ಕೋಣೆಗೆ ಹೋದಾಗ ಅದ್ಭುತವಾಗಿ ಪ್ರಾರ್ಥಿಸಬಲ್ಲಿ. ನನಗೆ ಸಾಮೂಹಿಕ ಪ್ರಾರ್ಥನಾ ಕೂಟಗಳಲ್ಲಿ ಹೆಚ್ಚು ಆಸಕ್ತಿ ಇಲ್ಲ. ಯಾಕಂದರೆ ಸಭೆಯ ಕೂಟಗಳಲ್ಲಿ ಅತಿ ನಿಸ್ಸಾರವಾದ ಕೂಟ ಇದಾಗಿದೆ. 50 ಜೀವವಿಲ್ಲದ ದೇವಜನರು ಪ್ರಾರ್ಥಿಸುವಾಗ ಅವರ ಸಂಖ್ಯೆ 100ಕ್ಕೆ ಏರಿದ್ದಾದರೂ
ಯಾವ ವಿಶೇಷ ಬದಲಾವಣೆಯೂ ಉಂಟಾಗುವುದಿಲ್ಲವೆಂಬುದನ್ನು ತಿಳಿದುಕೊಂಡೆ. ನಮಗೆ ನಿಜವಾಗಿ ಬೇಕಾಗಿರುವುದು ವೈಯಕ್ತಿಕ ಪ್ರಾರ್ಥನೆ. ಅದು ಒಬ್ಬ ವ್ಯಕ್ತಿಗೂ ದೇವರಿಗೂ ನಡುವೆ ನಡೆಯಬೇಕಾಗಿರುವಂಥದ್ದು. ಪ್ರಿಯರೇ, ಮುಂದಕ್ಕೆ ನಾವು ಉಪವಾಸದ ಅರ್ಥ ಎಂಬ ವಿಚಾರವನ್ನು ನೋಡೋಣ. ಈಗ ಯೇಸು ಉಪವಾಸ ಮಾಡುವುದರ ಕುರಿತು ಮಾತನಾಡುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದೇ. ಪ್ರಿಯರೇ, ಈಗಿನ ದಿನಗಳಲ್ಲಿಯೂ ವಿಶ್ವಾಸಿಗಳು ಉಪವಾಸ ಮಾಡುವುದರಿಂದ ಪ್ರಯೋಜನವಿದೆ. ನಾನು ಇದನ್ನು ಒಪ್ಪುತ್ತೇನೆ. ಆದರೆ ಅದು ಆಂತರಿಕವಾಗಿ ಮಾಡಬೇಕು. ಅದು ಒಬ್ಬ ವ್ಯಕ್ತಿಗೂ ದೇವರಿಗೂ ನಡುವಿನ ವೈಯಕ್ತಿಕ ವಿಚಾರವಾಗಿರಬೇಕು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕು. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಎಂಬುದೇ. ಪ್ರಿಯ ವೀಕ್ಷಕರೇ, ಉಪವಾಸ ಅದು ಆಂತರಿಕವಾಗಿ ಮಾಡಬೇಕು. ಅದು ಒಬ್ಬ ವ್ಯಕ್ತಿಗೂ ದೇವರಿಗೂ ನಡುವಿನ ವೈಯಕ್ತಿಕ ವಿಚಾರವಾಗಿರಬೇಕು. ಪ್ರಿಯ ವೀಕ್ಷಕರೇ, ಮುಂದಕ್ಕೆ ನಾವು ಹಣ ಮಾಡುವುದು ಹಾಗೂ ನಿಜವಾದ ಐಶ್ವರ್ಯದ ಅರ್ಥ, ಇದರ ಬಗ್ಗೆ ಕರ್ತನು ವಿವರವಾಗಿ ತಿಳಿಸುತ್ತಾನೆ. ಪ್ರಸಂಗಿಗಳು ಈ ಕುರಿತು ಮಾತನಾಡುವುದನ್ನು ಅನೇಕರು ಇಷ್ಟಪಡುವುದಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸಿರಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನಾ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನಾ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಎಂಬುದೇ. ಪ್ರಿಯ ವೀಕ್ಷಕರೇ, ಅನೇಕರು ಭಾವಿಸುವುದೇನೆಂದರೆ ಹಣವನ್ನು ಆತ್ಮಿಕ ರೀತಿಯಲ್ಲಿ ಉಪಯೋಗಿಸಲು ಸಾಧ್ಯವಿಲ್ಲ ಮತ್ತು ಹಣದ ವಿಚಾರ ಮಾತಾಡುವುದೆಂದರೆ ಅದು ಲೌಕಿಕ ರೀತಿಯಲ್ಲಿ ಮಾತ್ರ ಎಂದು. ಆದರೆ ಪರಲೋಕದಲ್ಲಿ ನಾವು ಗಂಟು ಮಾಡಿಟ್ಟುಕೊಳ್ಳಬೇಕೆಂದು ಕರ್ತನು ಹೇಳುತ್ತಾನೆ. ಇದನ್ನು ನಾವು ಹೇಗೆ ಮಾಡಬಹುದು? ಪ್ರಿಯ ಮಿತ್ರನೇ, ನಮ್ಮ ಹಣವನ್ನು ಬ್ಯಾಂಕಿನಲ್ಲಿ ಭದ್ರವಾಗಿರಿಸುವ ಬದಲು ಕರ್ತನ ಸೇವೆಗಳಿಗೆ ಕೊಡುವ ಮೂಲಕ ಅದನ್ನು ಪರಲೋಕದಲ್ಲಿ ಕೂಡಿಟ್ಟುಕೋ. ಆದರೆ ನೀನು ಕೊಡುವಂಥದ್ದು ನಿಜವಾದ ಕರ್ತನ ಸೇವೆಗೆ ಎಂಬುದನ್ನು ಖಚಿತಪಡಿಸಿಕೋ. ನೀನು ಕೊಡುವ ಪ್ರತಿ ಕಾಸಿನ ಕುರಿತು ವಿಚಾರಿಸಿಕೋ. ಅದು ಸುವಾರ್ತೆಯ ಪ್ರಸಾರಣಗಾಗಿ, ದೇವರ ವಾಕ್ಯದ ಹಂಚುವಿಕೆಗಾಗಿ ಉಪಯೋಗವಾದರೆ ಮಾತ್ರ ಅದು ಪರಲೋಕದಲ್ಲಿ ನಿನ್ನ ಲೆಕ್ಕದಲ್ಲಿ ಕೂಡಿಕೆಯಾಗುತ್ತದೆ. ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳುವುದೆಂದರೆ ಹೀಗೆಯೇ. ನಾನು ಆ ಕಾರಣಕ್ಕಾಗಿ ಕಾಣಿಕೆ ಕೊಡುತ್ತಿಲ್ಲ ಎಂದು ನೀನು ಹೇಳಬಹುದು. ಆದರೆ ಪ್ರಿಯಮಿತ್ರನೇ, ನೀನು ಕೊಡಬೇಕು. ಯಾಕೆಂದರೆ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿರಿ ಎಂದು ಕರ್ತನು ಹೇಳಿದ್ದಾನೆ. ಕೊಡುವುದಕ್ಕೆ ಇದು ಒಂದು ಉತ್ತಮ ಉದ್ದೇಶವಾಗಿರುತ್ತದೆ. ಅದರ ಕಾರಣವನ್ನು ಕೂಡ ಯೇಸು ಹೇಳಿದ್ದಾನೆ. ಏನೆಂದರೆ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸೂ ಇರುವುದಷ್ಟೇ. ಪರಲೋಕದಲ್ಲಿ ನೀನು ಸಾಕಷ್ಟು ಕೂಡಿಸಿಟ್ಟಿರುವುದಾದರೆ ನೀನು ಪರಲೋಕದ ಕುರಿತಾಗಿ ತುಂಬ ಯೋಚಿಸತೊಡಗುತ್ತಿ. ಆದರೆ ನಿನ್ನ ಹಣ ಬ್ಯಾಂಕಿನಲ್ಲಿರುವುದಾದರೆ ನೀನು ಬ್ಯಾಂಕಿನ ಕುರಿತಾಗಿಯೇ ಯೋಚಿಸ್ತಿರುತ್ತಿ. ಆಗ ದೇವರಿಗಿಂತ ಹೆಚ್ಚಾಗಿ ಮಮ್ಮೋನನನ್ನು ಪೂಜಿಸುವ ಗಂಡಾಂತರವಿರುತ್ತದೆ. ಪ್ರಿಯರೇ, ಮುಂದಕ್ಕೆ ನಾವು ಲೌಕಿಕ ಸಂಗತಿಗಳು, ಅವುಗಳೊಂದಿಗೆ ಕ್ರಿಸ್ತನ ಸಂಬಂಧವು ಎಂಬ ವಿಚಾರವನ್ನು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ ಕೊನೆಯ ಭಾಗಗಳಲ್ಲಿ ಯೇಸು ಲೌಕಿಕವಾದ ವಿಚಾರ ಸಂಗತಿಗಳ ಕುರಿತಾಗಿ ಮಾತನಾಡುತ್ತಾನೆ. ನಾವು ನಮ್ಮ ಭೌತಿಕ ಅವಶ್ಯಕತೆಗಳ ಕುರಿತಾಗಿ ಅತಿಯಾಗಿ ಚಿಂತಿಸಬಾರದೆಂದು ಆತನು ಹೇಳುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಎಂಬುದೇ. ಪ್ರಿಯ ವೀಕ್ಷಕರೇ,
ಹಕ್ಕಿಗಳು ಬೀಜ ಬಿತ್ತಲು ಆಗುವುದಿಲ್ಲ, ಕೊಯ್ಯಲಿಕ್ಕೂ ಆಗುವುದಿಲ್ಲ, ಕಣಜದಲ್ಲಿ ಕೂಡ ಇಟ್ಟುಕೊಳ್ಳಲಾಗುವುದಿಲ್ಲ. ನಾನು ನೀನು ಇದನ್ನು ಮಾಡಬಹುದು, ಆದರೆ ಆ ಹಕ್ಕಿಯಂತೆಯೇ ನಾವು ದೇವರನ್ನು ನಂಬಬಹುದು. ದೇವರು ತಮ್ಮನ್ನು ನೋಡಿಕೊಳ್ಳುತ್ತಾನೆಂದು ಅವುಗಳು ನಂಬುತ್ತವೆ. ನಾವು ಹಾಗೆಯೇ ನಂಬಬೇಕು. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಪ್ರಿಯರೇ, ಇದರ ಅರ್ಥ ನಾವು ಬುದ್ಧಿಯನ್ನು ಉಪಯೋಗಿಸಬಾರದು ಎಂತಲ್ಲ. ಯಾಕೆಂದರೆ ದೇವರು ನಮಗೆ ಯೋಚಿಸುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಒಬ್ಬ ಕ್ರೈಸ್ತನು ನನ್ನನ್ನೊಮ್ಮೆ ಕೇಳಿದನು, ಕ್ರೈಸ್ತರು ಜೀವ ವಿಮೆ ಮಾಡಿಕೊಳ್ಳಬಹುದೋ ಎಂಬುದಾಗಿ. ನಾನು ಹೌದು ಎಂದು ಹೇಳಿದೆ. ನಮ್ಮ ಹಾಗೂ ನಮ್ಮ ಕುಟುಂಬದವರ ಆರೋಗ್ಯದ ಕುರಿತು ನಾವು ನಿಶ್ಚಿಂತೆಯಿಂದಿರಲು ಇದು ಒಂದು ಮಾರ್ಗವಾಗಿದೆ. ಆದರೆ ಲೌಕಿಕ ಸಂಗತಿಗಳು ನಮಗೆ ಭಾರವಾಗದಂತೆ ನೋಡಿಕೊಳ್ಳಬೇಕು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 28ನೇ ವಚನವನ್ನು. ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂರುವುದಿಲ್ಲ ಎಂಬುದೇ. ಪ್ರಿಯರೇ, ಉಡುಪಿನ ಕುರಿತು ಚಿಂತೆ ಯಾಕೆ ಮಾಡಬೇಕು ಎಂಬ ಪ್ರಶ್ನೆ ಇಲ್ಲಿದೆ. ಬಟ್ಟೆ ಕೊಳ್ಳುವ ವಿಷಯಕ್ಕಾಗಿ ಪುರುಷರು ಸ್ತ್ರೀಯರು ಎಷ್ಟೊಂದು ಸಮಯ ವೆಚ್ಚ ಮಾಡುತ್ತಾರೆಂದು ಸ್ವಲ್ಪ ಯೋಚಿಸಿರಿ. ನಾನು ಈ ದಿನ ಸಮಾರಂಭಕ್ಕೆ ಹೋಗುವುದಿಲ್ಲ, ನನ್ನ ಬಳಿ ಅದಕ್ಕೆ ತಕ್ಕ ಪೋಷಾಕು ಇಲ್ಲ ಎಂಬುದಾಗಿ ಪ್ರತಿಯೊಬ್ಬರು ಹೇಳುತ್ತಾರೆ. ಆದರೆ ಅಡವಿಯ ಹೂಗಳನ್ನು ನೋಡಿ, ಅವು ದುಡಿಯುವುದಿಲ್ಲ, ನೂರುವುದಿಲ್ಲ, ಆದರೂ ದೇವರು ಅವುಗಳಿಗೆ ತಕ್ಕದನ್ನು ಕೊಡುತ್ತಾನೆ. ಒಬ್ಬ ಕ್ರೈಸ್ತನು ತನ್ನಿಂದಾಗುವಷ್ಟು ಉತ್ತಮ ಬಟ್ಟೆ ಧರಿಸಬೇಕು. ಧರಿಸುವಂಥ ಎಲ್ಲ ಬಟ್ಟೆಗಳು ನಮ್ಮ ಮಾನವನ್ನು ಮುಚ್ಚಬೇಕು. ಇದರಲ್ಲಿ ನಾವು ಜಾಗರೂಕತೆಯಿಂದಿರಬೇಕು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 29ನೇ ವಚನವನ್ನು. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಎಂಬುದೇ. ಪ್ರಿಯ ವೀಕ್ಷಕರೇ, ನಾವು ಸಾಧ್ಯವಾದಷ್ಟು ಸುಂದರವಾಗಿರಬೇಕೆಂದು ದೇವರು ಆಶಿಸುತ್ತಾನೆ. ನಮಗಿರುವವುಗಳಲ್ಲೇ ನಾವು ಗೌರವವಾದ ಪೋಷಾಕು ಧರಿಸಿಕೊಳ್ಳುವವರಾಗಿರಬೇಕು. ಮುಂದಕ್ಕೆ ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನವನ್ನು. ಎಲೈ ಅಲ್ಪವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ ಎಂಬುದೇ. ಪ್ರಿಯರೇ, ನಾವು ಈ ಲೋಕದ ಸಂಗತಿಗಳ ಕುರಿತು ಅತಿಯಾಗಿ ಚಿಂತಿಸಬಾರದು. ಅದುವೇ ನಮ್ಮ ಜೀವಿತದ ಗುರಿಯಾಗಿರಬಾರದು. ಕೆಲವರಿಗಂತೂ ದೇವರಿಗಿಂತ ಈ ಲೋಕವೇ ಅತಿಯಾಗಿ ಪ್ರೀತಿಸುವ ಸಾಧನವಾಗಿರುತ್ತದೆ. ನಾವು ಎಚ್ಚರವಾಗಿರೋಣ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33 ಮತ್ತು 34ನೇ ವಚನಗಳನ್ನು. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂಬುದೇ. ಪ್ರಿಯ ವೀಕ್ಷಕರೇ, ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ಅಂದರೆ ಕಾತರತೆಯ ಚಿಂತೆ ಎಂದರ್ಥ. ದೇವರು ಪಕ್ಷಿಗಳನ್ನು ಹೂಗಳನ್ನು ನೋಡಿಕೊಳ್ಳುತ್ತಾನೆ, ನಮ್ಮನ್ನು ನೋಡಿಕೊಳ್ಳುತ್ತಾನೆ. ಆದರೆ ನಮ್ಮ ಜೀವಿತಗಳಲ್ಲಿ ಆತನನ್ನು ಮೊದಲ ಸ್ಥಾನದಲ್ಲಿಡುವುದು ಅತಿ ಅಗತ್ಯವಾದದ್ದು. ಒಬ್ಬರು ಹೀಗೆ ಹೇಳಿದ್ದಾರೆ, ಈ ಹೊತ್ತು ಅಂದರೆ ನಾವು ನಿನ್ನೆ ಚಿಂತಿಸಿದ ನಾಳೆಯಾಗಿದೆ ಎಂದು. ನಮ್ಮಲ್ಲಿ ಅನೇಕರ ಜೀವಿತದಲ್ಲಿ ಇದು ಎಷ್ಟು ಸತ್ಯವಾಗಿದೆ ಅಲ್ಲವೇ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ತೆರೆದಿಡೋಣ. ನಾವು ಹಾಗಿದ್ದೇವೆ. ಚಿಂತೆ ಮಾಡಿ 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 1 ಮೊಳ ಉದ್ದ ಬೆಳೆಯುವುದು ನಮ್ಮಿಂದ ಆದೀತೋ? ಆಗಲ್ಲ ಪ್ರಿಯರೇ. ಆದ್ದರಿಂದ ನಮ್ಮೆಲ್ಲ ಸ್ಥಿತಿಯಲ್ಲಿ ದೇವರ ಬಳಿಗೆ ಬರೋಣ. ನಮ್ಮೆಲ್ಲ ಚಿಂತಾಭಾರಗಳನ್ನು ಆತನಿಗೆ ಒಪ್ಪಿಸಿಕೊಡೋಣ. ಆತನು ನಮ್ಮನ್ನು ನಡೆಸುತ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ನಾವು ಬಂದಿದ್ದೇವೆ. ನಮ್ಮ ಚಿಂತಾಭಾರಗಳು, ನಾವು ಆತುಕೊಂಡಂಥ ವಿಚಾರಗಳು, ನಮ್ಮನ್ನು ನಿನ್ನಿಂದ ದೂರ ಮಾಡುವಂಥ ಸಂಗತಿಗಳು ಎಲ್ಲವೂ ನಿನಗೆ ತಿಳಿದದೆ. ದೇವರು, ನಮ್ಮನ್ನು ಕರುಣಿಸು, ನಮ್ಮನ್ನು ಶುದ್ಧೀಕರಿಸಿ, ಅವುಗಳಿಂದ ಬಿಡುಗಡೆ ಕೊಟ್ಟು ನಾವು ನಿನ್ನನ್ನು ನಂಬಿದವರಾಗಿ
ನಿನ್ನ ಕೃಪೆಯನ್ನೇ ಆತುಕೊಂಡು ಯಥಾರ್ಥವಾಗಿ ಜೀವಿಸೋಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ಅವರ ನಂಬಿಕೆಯನ್ನು ಬಲಪಡಿಸು. ಅವರ ಕಷ್ಟ ಸಂಕಟಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ಅವರು ನಿನ್ನನ್ನೇ ಆತುಕೊಂಡು ನಿನಗೆ ವಿಧೇಯರಾಗಿ ನೀನು ಪ್ರತಿಷ್ಠಿಸಿದಂಥ ಜೀವಳ ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ ಸಹಾಯ ಮಾಡು. ಹೀಗೆ ಸ್ವಾಮಿ ನಾವೆಲ್ಲರೂ ನಿನ್ನನ್ನು ಆತುಕೊಂಡು ನಿನ್ನಲ್ಲಿ ಜೀವಿಸಿ ಧನ್ಯರಾಗುವುದಕ್ಕೆ ಸಹಾಯ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ತನ್ನ ಸಕಲ ವೈಭವದಲ್ಲಿದ್ದ ಯಾವ ಅರಸನಿಗೆ ಅಡವಿಯ ಹೂವುಗಳಿಗಿರುವ ಅಲಂಕಾರವೂ ಇರಲಿಲ್ಲ? ತನ್ನ ಸಕಲ ವೈಭವದಲ್ಲಿದ್ದ ಯಾವ ಅರಸನಿಗೆ ಅಡವಿಯ ಹೂವುಗಳಿಗಿರುವ ಅಲಂಕಾರವೂ ಇರಲಿಲ್ಲ? ಉತ್ತರ: ಹೆರೋದನು, ದಾವೀದನು, ಸೊಲೊಮೋನನು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಕರೆಯುವನು ಕರೆಯುವನು ಯೇಸು ಪ್ರೀತಿಯಿಂದ ಕರೆಯುವನು. ಕರೆಯುವನು ಕರೆಯುವನು ಯೇಸು ಪ್ರೀತಿಯಿಂದ ಕರೆಯುವನು. ಪಾಪ ಶಾಪದಿಂದ ನಿನ್ನ ಬಿಡಿಸಲೆಂದು ಯೇಸು ಪ್ರೀತಿಯಿಂದ ಕರೆಯುವನು. ನಿತ್ಯ ನಾಶನದಿಂದ ನಿನ್ನ ತಪ್ಪಿಸಲೆಂದು ಯೇಸು ಪ್ರೀತಿಯಿಂದ ಕರೆಯುವನು. ಕರುಣೆಯ ಕೈಗಳ ಕೃಪೆಯಿಂದ ಚಾಚುತ್ತ ಪ್ರೀತಿಯಿಂದ ಕರೆಯುವನು. ಕರುಣೆಯ ಕೈಗಳ ಕೃಪೆಯಿಂದ ಚಾಚುತ್ತ ಪ್ರೀತಿಯಿಂದ ಕರೆಯುವನು. ಕರೆಯುವನು ಕರೆಯುವನು ಯೇಸು 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 ಪ್ರೀತಿಯಿಂದ ಕರೆಯುವನು. ಕ್ರೂರ ಮರಣದ ಕೊಂಡಿಯ ಮುರಿದಂತ ಕ್ರಿಸ್ತನು ಜಯದಿಂದ ಕರೆಯುವನು. ಪಾತಾಳದ ಶಕ್ತಿಯ ಕದಲಿಸಿದಾತನು ಜಯದಿಂದ ಕರೆಯುವನು. ಈ ಜಯದ ಜೀವಿತ ನಿನಗೂ ನೀಡಲು ಪ್ರೀತಿಯಿಂದ ಕರೆಯುವನು. ಈ ಜಯದ ಜೀವಿತ ನಿನಗೂ ನೀಡಲು ಪ್ರೀತಿಯಿಂದ ಕರೆಯುವನು. ಕರೆಯುವನು ಕರೆಯುವನು ಯೇಸು 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 ಪ್ರೀತಿಯಿಂದ ಕರೆಯುವನು. ನಿನ್ನ ಸಂಕಷ್ಟಗಳ ಪರಿಹರಿಸಲೆಂದು ಶಾಂತಿದಾಯಕ ಕರೆಯುವನು. ರೋಗ ಬೇನೆಗಳ ಗುಣಪಡಿಸಲೆಂದು ಮಹಾವೈದ್ಯನು ಕರೆಯುವನು. ವೈರಿಯ ಸಮಸ್ತ ಬಲವ ತುಳಿವ ಅಧಿಕಾರವ ನೀಡುವನು. ಪರಲೋಕ ಬಾಧ್ಯತೆ ನಿನ್ನದೆಂದು ಪರಮೋನ್ನತ ಕರೆಯುವನು. ಕರೆಯುವನು ಕರೆಯುವನು ಯೇಸು ಪ್ರೀತಿಯಿಂದ ಕರೆಯುವನು. ಕರೆಯುವನು ಕರೆಯುವನು ಯೇಸು ಪ್ರೀತಿಯಿಂದ ಕರೆಯುವನು. ಪ್ರಿಯರೇ,
ನಾವು ನಮ್ಮ ಜೀವಿತದಲ್ಲಿ ನೂತನ ಸೃಷ್ಟಿಗಳಾದಾಗ ಮಾತ್ರ ದೇವರ ನಮ್ಮ ಸಂಬಂಧ ನಮ್ಮಲ್ಲಿ ಕಂಡುಬರುತ್ತದೆ. ಆತನನ್ನು ಆತುಕೊಳ್ಳುವಾಗ ಶೋಧನೆ ಒಳಗಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಆತನು ಸಿದ್ಧಪಡಿಸುತ್ತಾನೆ. ಉಪವಾಸವು ಆಂತರಿಕವಾಗಿರಬೇಕು. ಲೋಕದ ವಿಷಯವೇ ನಮ್ಮ ಗುರಿಯಾಗಿರಬಾರದು. ಈ ಸತ್ಯಗಳಿಗಾಗಿ ವಿಧೇಯರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಯು ಅನೇಕರ ಜೀವಿತಕ್ಕೆ ವಾಕ್ಯದ ಬೆಳಕನ್ನು ನೀಡುತ್ತದೆ. ಆದುದರಿಂದ ಈಗಲೇ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.